ನಾನು ನಮ್ಮ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಅಧ್ಯಕ್ಷರು, ಸೆಂಟ್ರಲ್ ಅಧ್ಯಕ್ಷರು ನಮ್ಮ ಗೌಡ್ರು ಬಂದಿದ್ದಾರೆ. ನಮ್ಮ ಉದ್ದೇಶ ಇರತಕ್ಕಂಥದ್ದು ಅಂಗನವಾಡಿ ಕಾರ್ಯಕರ್ತರು ಕಳೆದ 5 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸರಿಯಾದ ಸ್ಪಂದನೆ ಮಾಡಿದೆ. ಮುಖ್ಯಮಂತ್ರಿಗಳ ಆಫೀಸ್ಗೆ ಹೋದಾಗ ಅವ್ರನ್ನ ನೀವು ಗಂಟು ಮೂಟೆ ಕಟ್ಕೊಂಡು ಮನೆಗೆ ಹೋಗ್ರಿ, ಟೆಂಟ್ ಎಲ್ಲ ಕಿತ್ತಾಕಿ ಅಂತ ಪೊಲೀಸವ್ರಿಗೆ ಹೇಳಿದ್ದಾರೆ. ಪೊಲೀಸವ್ರನ್ನೆಲ್ಲ ಟೆಂಟು ಬಂದು ಕಿತ್ತಾಕಿ ದೌರ್ಜನ್ಯ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆಗ ಮಾಧ್ಯಮದವರು ಬಂದಿದ್ದಾರೆ ಅಂತೇಳಿ ಪೊಲೀಸರು ಅಲ್ಲಿಂದ ಕಾಲು ಕಿತ್ತಿದ್ದಾರೆ. ಇಲ್ಲ ಅಂದರೆ ನೆನ್ನೆನೇ ಟೆಂಟ್ ಕಿತ್ತಾಕೋದು. ಅಂದರೆ ಈ ಸರ್ಕಾರ ಹೋರಾಟ ಮಾಡೋದ್ರ ಮೇಲೂ ದೌರ್ಜನ್ಯ ಮಾಡ್ತಾರೆ. ಅಂದರೆ ಸಂವಿಧಾನದ ಪುಸ್ತಕನ ಯಾವಾಗೂ ಜೋಬಲ್ಲೇ ಇಟ್ಕೊಂಡಿರ್ತಾರೆ. ಅಂಬೇಡ್ಕರ್ ಹೆಸರನ್ನು ದಿನ ಹೇಳ್ತಾನೆ ಇರ್ತಾರೆ. ಆದರೆ ಇಲ್ಲಿ ಮಾಡೋದು ಮಾತ್ರ ಅನಾಚಾರ. ಅದೇನು ಹೇಳ್ತಾರೆ, ಮನೆ ಮುಂದೆ ಬೃಂದಾವನ ಮಾಡೋದು ಅನಾಚಾರ. ಇಲ್ಲಿ ಹೋರಾಟಕ್ಕೆ ಮಾಡುವಂಥದ್ದಕ್ಕೆ ಇರೋವಂಥದ್ದು ಸ್ಥಳ ಇದು. ಆ ಹೋರಾಟಕ್ಕೆ ಹತ್ತಿಕ್ಕುವಂಥ ಒಂದು ನೀಚ ಕೆಲಸವನ್ನು ಈ ಕಾಂಗ್ರೆಸ್ ಮಾಡ್ತಾ ಇದೆ. ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನಾದರೂ ಈ ಥರ ಟೆಂಟ್ ಕಿತ್ತಾಕೋದು, ಶಾಮಿಯಾನ ಕಿತ್ತಾಕೋದು, ಅವ್ರಿಗೆ ಕುಡಿಯೋ ನೀರು ಕೊಡದೇ ಇರೋದು, ಟಾಯ್ಲೆಟ್ಗಳನ್ನೆಲ್ಲ ಬೀಗ ಹಾಕಿರೋದು, ಇವೆಲ್ಲ ಏನಾನ ಮಾಡಿದ್ರೆ ನಾನೇ ಇಲ್ಲಿಗೆ ಬರಬೇಕಾಗ್ತೈತೆ. ಹುಷಾರಾಗಿರಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ. ಇವತ್ತು ನಾವು ಅವರ ಡಿಮ್ಯಾಂಡ್ ಏನಿದೆ, ಅವರ ಬೇಡಿಕೆ ಏನಿದೆ, ಅದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಅವರೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ನೋಡಿ. ಇಲ್ಲೇ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ, ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ 15,000 ಕೊಡ್ತೀರಿ ಅಂತ ಅವ್ರ ಪ್ರಣಾಳಿಕೆಯಲ್ಲೇ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಮಿನಿ ಅಂಗನವಾಡಿಯವರಿಗೆ 7ರಿಂದ 10,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋದು ಇಮಿಡಿಯೇಟ್ ಆಗಿ 2 ವರ್ಷ ಆಗಿದೆ. 2 ವರ್ಷ ಆದ್ರೂ ಕೂಡ ಅವರು ಅಸೆಂಬ್ಲಿಯಲ್ಲಿ ನಾನು 85 ಘೋಷಣೆಗಳನ್ನ ಮಾಡಿದ್ದೆ, 85 ಕೊಟ್ಟಿದ್ದೀನಿ ಅಂತ. ಯಾಕೆ ಇದರಲ್ಲಿ ಮರ್ತೋದ್ರನಪ್ಪ? ಈ ಘೋಷಣೆ ಯಾರು ಮಾಡಿದ್ದು? ನಾವು ಮಾಡಿಲ್ಲ. ಘೋಷಣೆ ಮಾಡಿರೋರು ನೀವು. ಕೊಡಿ, ನಿಮ್ಮ ಮಾನ ಮರ್ಯಾದೆ ಇದ್ರೆ ಕೊಡಿ. ಇಲ್ಲ ಅಂದ್ರೆ ನಾವು ಘೋಷಣೆ ಮಾಡಿಲ್ಲ ಅಂತ ಆದ್ರೂ ಹೇಳಿ, ಕ್ಲಾರಿಫಿಕೇಶನ್. ಕೈ ತಪ್ಪಿಂದ ಔಟಿದೆ, ನಾವು ಟೈಪ್ ಮಾಡಕ್ಕೆ ಇರಲಿಲ್ಲ, ಕಾಂಗ್ರೆಸ್ ಆಫೀಸಲ್ಲಿ ಅವರು ಕ್ಲರ್ಕ್ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ, ಅದಾದ್ರೂ ಹೇಳಿ. ಕಾಂಗ್ರೆಸ್ ಆಫೀಸ್ ಮಿಸ್ಟೇಕ್ ಆದ್ರೂ ಹೇಳಿ. ಹೇಳ್ದೆ ನೀವು ಇವತ್ತು ಅಂಗನವಾಡಿಯ ತಾಯಂದಿರು ಬಂದು ಬೀದಿಯಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಗಂಟು ಮೂಟೆ ಕಟ್ಕೊಂಡು ಮನೆಗೆ ಹೋಗಿ ಅಂತ ಹೇಳ್ತಿರಲ್ಲ. ಎಷ್ಟು ದುರಾಂಕಾರ ಇರ್ಬೇಕು ನಿಮಗೆಲ್ಲ, ಸರ್ಕಾರದಕ್ಕೆ ಎಷ್ಟು ದುರಾಂಕಾರ ಇರ್ಬೇಕು. ತೆರಿಗೆಗಳ ಮೇಲೆ ತೆರಿಗೆ, ಪೆಟ್ರೋಲು, ಡೀಸೆಲ್ಲು, ಹಾಲು, ಆಲ್ಕೋಹಾಲು, ಏನೇನಾಯ್ತು, ನೀರು ಬೆಲೆ ಏರಿಕೆ ಒಂದು ಕಡೆ. ಇಷ್ಟೆಲ್ಲ ತೆರಿಗೆ ಬಂದ್ರು ಅವ್ರು ಕೊಡೋಕ್ಕೇನು ದಾಡಿ ನಿಮಗೆ? ಇಷ್ಟೊಂದು ತೆರಿಗೆ ಮಾಡಿದ್ದೀರಲ್ಲ. ಸುಮಾರು 20,000ಕ್ಕೂ ಹೆಚ್ಚು ಕೋಟಿ ತೆರಿಗೆ ಹಾಕಿದ್ದೀರ ಹೊಸದಾಗಿ. ಒಂದು ನ್ಯಾಯ ಪೈಸೆ ತೆರಿಗೆ ಹಾಕಲ್ಲ ಅಂತೇಳಿ ಅಧಿಕಾರಕ್ಕೆ ಬಂದವ್ರು ನೀವು 20,000 ಕೋಟಿಗೆ ಹೆಚ್ಚು ತೆರಿಗೆ ಹಾಕಿದಿರಲ್ಲ. ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಯನ್ನ ಯಾಕೆ ಈಡೇರಿಸಾರ? ಅದಕ್ಕೋಸ್ಕರ ನಾವು ಅಂಗನವಾಡಿ ಕಾರ್ಯಕರ್ತರಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದೀರಿ. ಕಾಂಗ್ರೆಸ್ ಅವರ ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿತ್ತೋ ಅದನ್ನಾದ್ರೂ ಮಿನಿಮಮ್ ಈಡೇರಿಸಿ. ಅವರು 25,000 ಕೇಳ್ತಾ ಇದ್ದಾರೆ. ಫಸ್ಟು ನೀವು ಹೇಳಿರೋದನ್ನ ಈಡೇರಿಸಿ. ಅವ್ರನ್ನ ಕರೆದು ಮಾತಾಡೋವಂಥ ಸೌಜನ್ಯ ಆದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಮಾಡಿ. ಇಲ್ಲ ಅಂದರೆ ಗಂಟು ಮೂಟೆ, ಅವ್ರನ್ನ ಗಂಟು ಮೂಟೆ ಕಟ್ಕೊಂಡು ಹೋಗುವಂದ್ರಲ್ಲ, ನಿಮ್ಮನ್ನ ಜನ ಆದಷ್ಟು ಶೀಘ್ರವಾಗಿ ಗಂಟು ಮೂಟೆ ಕಟ್ಟಿಸಿ ನಿಮ್ಮನ್ನ ಕಳಿಸ್ತಾರೆ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ನವೆಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗಲೇ ಡಿ.ಕೆ. ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ. ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ, ಯಾವಾಗ ಒತ್ತು ಕಿತ್ಕೊಂತಿದ್ದು. ಅದಕ್ಕೆ ನವೆಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಶೀಟಿ ಹೊಡೆಯುತ್ತೆ. ಸಿದ್ದರಾಮಯ್ಯ ಬದಲಾಗ್ತಾರೆ ಸರ್, ಸಿಎಂ ಮಾಡೇ ಆಗೇ ಬೇಕಲ್ಲ. ಒತ್ತು ಕಿತ್ಕೊಂತಾರೆ. ಇಲ್ಲ ಅಂದ್ರೆ ಬದಲಾಗಿಲ್ಲ ಅಂದ್ರೆ ಡಿ.ಕೆ. ಶಿವಕುಮಾರ್ ಒತ್ತು ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ, ಒತ್ತು ಕಿತ್ಕೊಂತಾರೆ. ಗೊತ್ತಿರೋದು ಕೇಳ್ತಾ ಇದ್ದೀನಿ. ವಿರೋಧ ಪಕ್ಷದ ನಾಯಕರಿಗೆ ನಾವು ಶಾಡೋ ಸಿಎಂ ಅಂತಾರಲ್ಲ, ನಮಗೂ ಗೊತ್ತಿರ್ತದೆ. ನಾವು ಸರ್ಕಾರ ಮಾಡಿದಿರಿ, ನಾನು 5 ಸರಿ ಮಂತ್ರಿ ಆಗಿದ್ದೀನಿ, ನಮಗೂ ಗೊತ್ತಿರಲ್ವಾ ಏನೇನು ಮಾಡ್ತಾರೆ ಇವರು? ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, IAS ಎಲ್ಲ ನಮಗೂ ಗೊತ್ತಿರ್ತದೆ. ಇವ್ರು ಯಾರ್ಯಾರ ಹತ್ರ ಮಾತಾಡಿದ್ದಾರೆ ಅವರೆಲ್ಲ ನಮ್ಗೆ ಹೇಳಿರ್ತಾರೆ.